ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, CHGK ಚಾನಲ್ಗೆ ಸ್ವಾಗತ. ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಲು ಪ್ರಯತ್ನಿಸಿ. ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಪೊಂಗಲ್ ಯಾವ ರಾಜ್ಯದ ಪ್ರಮುಖ ಹಬ್ಬವಾಗಿದೆ? ಆಪ್ಷನ್ ಎ ಹರಿಯಾಣ, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ಆಸಾಂ, ಆಪ್ಷನ್ ಡಿ ತಮಿಳುನಾಡು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ತಮಿಳುನಾಡು. ಪೊಂಗಲ್ ತಮಿಳುನಾಡು ರಾಜ್ಯದ ಪ್ರಮುಖ ಹಬ್ಬವಾಗಿದೆ. ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದ ಅತಿದೊಡ್ಡ ಬುಡಕಟ್ಟು ಯಾವುದು? ಆಪ್ಷನ್ ಎ ಗೊಂಡ, ಆಪ್ಷನ್ ಬಿ ಬಿಲ್, ಆಪ್ಷನ್ ಸಿ ಸಂತಾಲ್, ಆಪ್ಷನ್ ಡಿ ಥಾರು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಬಿಲ್. ಭಾರತದ ಅತಿದೊಡ್ಡ ಬುಡಕಟ್ಟು ಬಿಲ್ ಬುಡಕಟ್ಟು ಆಗಿದೆ. ಮುಂದಿನ ಪ್ರಶ್ನೆ, ಮಹಾವೀರನ ಮೊದಲ ಅನುಯಾಯಿ ಯಾರು? ಆಪ್ಷನ್ ಎ ಅನುಜ, ಆಪ್ಷನ್ ಬಿ ತ್ರಿಶಾಲ, ಆಪ್ಷನ್ ಸಿ ಜಮಾಲಿ, ಆಪ್ಷನ್ ಡಿ ಯಶೋಧ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಜಮಾಲಿ. ಮಹಾವೀರನ ಮೊದಲ ಅನುಯಾಯಿ ಜಮಾಲಿಯವರು ಆಗಿದ್ದರು. ಮುಂದಿನ ಪ್ರಶ್ನೆ, ಜಲಿಯನ್ ವಾಲಾಬಾಗ್ ಎಲ್ಲಿದೆ? ಆಪ್ಷನ್ ಎ ಚಂಡೀಗಢ, ಆಪ್ಷನ್ ಬಿ ಅಂಬಾಲ, ಆಪ್ಷನ್ ಸಿ ಜಲಂಧರ್, ಆಪ್ಷನ್ ಡಿ ಅಮೃತ್ಸರ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೃತ್ಸರ್. ಜಲಿಯನ್ ವಾಲಾಬಾಗ್ ಅಮೃತ್ಸರದಲ್ಲಿ ಇದೆ. ಮುಂದಿನ ಪ್ರಶ್ನೆ, ಬುಲಂದ್ ದರ್ವಾಜವನ್ನು ನಿರ್ಮಿಸಿದವರು ಯಾರು? ಆಪ್ಷನ್ ಎ ಅಕ್ಬರ್, ಆಪ್ಷನ್ ಬಿ ಜಹಾಂಗೀರ್, ಆಪ್ಷನ್ ಸಿ ಶಹಜಹಾನ್, ಆಪ್ಷನ್ ಡಿ ಔರಂಗಜೇಬ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಬರ್. ಬುಲಂದ್ ದರ್ವಾಜವನ್ನು ನಿರ್ಮಿಸಿದವರು ಅಕ್ಬರ್ ಅವರು ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಸಿಖ್ ಗುರು ಅರ್ಜುನ್ ದೇವ್ ಅವರು ಯಾರ ಆಳ್ವಿಕೆಯಲ್ಲಿದ್ದರು? ಆಪ್ಷನ್ ಎ ಶಹಜಹಾನ್, ಆಪ್ಷನ್ ಬಿ ಜಹಾಂಗೀರ್, ಆಪ್ಷನ್ ಸಿ ಹುಮಾಯೂನ್, ಆಪ್ಷನ್ ಡಿ ಅಕ್ಬರ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಜಹಾಂಗೀರ್. ಸಿಖ್ ಗುರು ಅರ್ಜುನ್ ದೇವ್ ಅವರು ಜಹಾಂಗೀರ್ ಅವರ ಆಳ್ವಿಕೆಯಲ್ಲಿದ್ದರು. ಮುಂದಿನ ಪ್ರಶ್ನೆ, ಮಧ್ಯಪ್ರದೇಶದಲ್ಲಿ ಕುಂಭಮೇಳ ಎಲ್ಲಿ ನಡೆಯುತ್ತದೆ? ಆಪ್ಷನ್ ಎ ಗ್ವಾಲಿಯರ್, ಆಪ್ಷನ್ ಬಿ ಚಿತ್ರಕೂಟ, ಆಪ್ಷನ್ ಸಿ ಉಜ್ಜಯಿನಿ, ಆಪ್ಷನ್ ಡಿ ರೇವಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಉಜ್ಜಯಿನಿ. ಮಧ್ಯಪ್ರದೇಶದಲ್ಲಿರುವ ಕುಂಭಮೇಳವು ಉಜ್ಜಯಿನಿಯಲ್ಲಿ ನಡೆಯುತ್ತದೆ. ಮುಂದಿನ ಪ್ರಶ್ನೆ, ಶಬರಿಮಲೆ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಆಂಧ್ರ ಪ್ರದೇಶ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ. ಶಬರಿಮಲೆ ಕೇರಳ ರಾಜ್ಯದಲ್ಲಿ ಇದೆ. ಮುಂದಿನ ಪ್ರಶ್ನೆ, ಸ್ವಾಮಿ ವಿವೇಕಾನಂದರ ನಿಜವಾದ ಹೆಸರೇನು? ಆಪ್ಷನ್ ಎ ವಿವೇಕಾನಂದ, ಆಪ್ಷನ್ ಬಿ ನರೇಂದ್ರನಾಥ್ ದತ್, ಆಪ್ಷನ್ ಸಿ ದೇವದತ್, ಆಪ್ಷನ್ ಡಿ ಕೃಷ್ಣದತ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನರೇಂದ್ರನಾಥ್ ದತ್. ಸ್ವಾಮಿ ವಿವೇಕಾನಂದರ ನಿಜವಾದ ಹೆಸರು ನರೇಂದ್ರನಾಥ್ ದತ್ ಆಗಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಚಿನ್ನದ ನಾಣ್ಯಗಳನ್ನು ಪರಿಚಯಿಸಿದವರು ಯಾರು? ಆಪ್ಷನ್ ಎ ಶಕ್, ಆಪ್ಷನ್ ಬಿ ಕುಶನ್, ಆಪ್ಷನ್ ಸಿ ಗ್ರೀಕ್, ಆಪ್ಷನ್ ಡಿ ಪಾರ್ಥಿಯಾನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕುಶನ್. ಭಾರತದಲ್ಲಿ ಚಿನ್ನದ ನಾಣ್ಯಗಳನ್ನು ಕುಶನ್ ರಾಜವಂಶದವರು ಪರಿಚಯಿಸಿದರು. ಮುಂದಿನ ಪ್ರಶ್ನೆ, ಭಾರತ ಡೈನಮೈಟ್ ಲಿಮಿಟೆಡ್ ಕೇಂದ್ರ ಎಲ್ಲಿದೆ? ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ಕೋಲ್ಕತ್ತಾ, ಆಪ್ಷನ್ ಸಿ ಚೆನ್ನೈ, ಆಪ್ಷನ್ ಡಿ ಛತ್ತೀಸ್ಗಢ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹೈದರಾಬಾದ್. ಭಾರತ್ ಡೈನಮೈಟ್ ಲಿಮಿಟೆಡ್ ಕೇಂದ್ರ ಹೈದರಾಬಾದಿನಲ್ಲಿ ಇದೆ. ಮುಂದಿನ ಪ್ರಶ್ನೆ, ಗಿರ್ನಾರ್ ಬೆಟ್ಟಗಳು ಎಲ್ಲಿವೆ? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಒರಿಸ್ಸಾ, ಆಪ್ಷನ್ ಸಿ ಗೋವಾ, ಆಪ್ಷನ್ ಡಿ ಆಸಾಂ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಗುಜರಾತ್. ಗಿರ್ನಾರ್ ಬೆಟ್ಟಗಳು ಗುಜರಾತ್ ರಾಜ್ಯದಲ್ಲಿ ಇವೆ. ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ಆನೆ ಹಬ್ಬವನ್ನು ಎಲ್ಲಿ ಆಚರಿಸಲಾಗುತ್ತದೆ? ಆಪ್ಷನ್ ಎ ಶ್ರೀ ಗಂಗಾನಗರ್,
ಆಪ್ಷನ್ ಬಿ ಜೈಪುರ, ಆಪ್ಷನ್ ಸಿ ಅಜ್ಮೇರ್, ಆಪ್ಷನ್ ಡಿ ಜೋಧ್ಪುರ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಜೈಪುರ. ಪ್ರತಿ ವರ್ಷ ಆನೆ ಹಬ್ಬವನ್ನು ಜೈಪುರದಲ್ಲಿ ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ತಯಾರಾದ ಮೊದಲ ಬಣ್ಣದ ಚಿತ್ರ ಯಾವುದು? ಆಪ್ಷನ್ ಎ ರಾಜ ಹರಿಶ್ಚಂದ್ರ, ಆಪ್ಷನ್ ಬಿ ಆಲಂ ಆರ, ಆಪ್ಷನ್ ಸಿ ಡೆಸ್ಟಿನಿ, ಆಪ್ಷನ್ ಡಿ ಕಿಸಾನ್ ಕನ್ಯಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕಿಸಾನ್ ಕನ್ಯಾ. ಭಾರತದಲ್ಲಿ ತಯಾರಾದ ಮೊದಲ ಬಣ್ಣದ ಚಿತ್ರ ಕಿಸಾನ್ ಕನ್ಯಾ ಆಗಿದೆ. ಮುಂದಿನ ಪ್ರಶ್ನೆ, ಭಾರತವು ತನ್ನ ಗರಿಷ್ಠ ಗಡಿಯನ್ನು ಯಾವ ದೇಶದೊಂದಿಗೆ ಹಂಚಿಕೊಳ್ಳುತ್ತದೆ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಬಾಂಗ್ಲಾದೇಶ್, ಆಪ್ಷನ್ ಸಿ ನೇಪಾಳ್, ಆಪ್ಷನ್ ಡಿ ಪಾಕಿಸ್ತಾನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಂಗ್ಲಾದೇಶ. ಭಾರತವು ತನ್ನ ಗರಿಷ್ಠ ಗಡಿಯನ್ನು ಬಾಂಗ್ಲಾದೇಶದೊಂದಿಗೆ ಹಂಚಿಕೊಳ್ಳುತ್ತದೆ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಸ್ಥಳಗಳಲ್ಲಿ RBI ನೋಟುಗಳನ್ನು ಮುದ್ರಿಸಲಾಗುತ್ತದೆ? ಆಪ್ಷನ್ ಎ ದೇವಾಸ್, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಚೆನ್ನೈ, ಆಪ್ಷನ್ ಡಿ ನಾಸಿಕ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ನಾಸಿಕ್. ನಾಸಿಕ್ಕಿನಲ್ಲಿ RBI ನೋಟುಗಳನ್ನು ಮುದ್ರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಲಿಂಗರಾಜ್ ದೇವಾಲಯ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಆಂಧ್ರಪ್ರದೇಶ್, ಆಪ್ಷನ್ ಬಿ ಉತ್ತರ ಪ್ರದೇಶ್, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಒರಿಸ್ಸಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಒರಿಸ್ಸಾ. ಲಿಂಗರಾಜ ದೇವಾಲಯವು ಒರಿಸ್ಸಾ ರಾಜ್ಯದಲ್ಲಿ ಇದೆ. ಮುಂದಿನ ಪ್ರಶ್ನೆ, ಯಾವ ದೇಶವು ಭಾರತದೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿಲ್ಲ? ಆಪ್ಷನ್ ಎ ಶ್ರೀಲಂಕಾ, ಆಪ್ಷನ್ ಬಿ ಬಾಂಗ್ಲಾದೇಶ, ಆಪ್ಷನ್ ಸಿ ಮಯನ್ಮಾರ್, ಆಪ್ಷನ್ ಡಿ ಭೂತಾನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಶ್ರೀಲಂಕಾ. ಶ್ರೀಲಂಕಾ ದೇಶವು ಭಾರತದೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿಲ್ಲ. ಮುಂದಿನ ಪ್ರಶ್ನೆ, ಭಾರತೀಯ ನೆಪೋಲಿಯನ್ ಎಂಬ ಬಿರುದನ್ನು ನೀಡಿದವರು ಯಾರು? ಆಪ್ಷನ್ ಎ ಚಂದ್ರಗುಪ್ತ ಮೌರ್ಯ, ಆಪ್ಷನ್ ಬಿ ಸಮುದ್ರಗುಪ್ತ, ಆಪ್ಷನ್ ಸಿ ಚಂದ್ರಗುಪ್ತ I, ಆಪ್ಷನ್ ಡಿ ಹರ್ಷವರ್ಧನ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸಮುದ್ರಗುಪ್ತ. ಭಾರತೀಯ ನೆಪೋಲಿಯನ್ ಎಂಬ ಬಿರುದನ್ನು ನೀಡಿದವರು ಸಮುದ್ರಗುಪ್ತ ಅವರು ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಯಾವ ನದಿಯು ಸುಂದರ್ಬನ್ ಡೆಲ್ಟಾವನ್ನು ರೂಪಿಸುತ್ತದೆ? ಆಪ್ಷನ್ ಎ ಗಂಗೆ, ಆಪ್ಷನ್ ಬಿ ನರ್ಮದಾ ತಪತಿ, ಆಪ್ಷನ್ ಸಿ ಬ್ರಹ್ಮಪುತ್ರ, ಆಪ್ಷನ್ ಡಿ ಗಂಗಾ ಬ್ರಹ್ಮಪುತ್ರ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಗಂಗಾ ಬ್ರಹ್ಮಪುತ್ರ. ಗಂಗಾ ಬ್ರಹ್ಮಪುತ್ರ ನದಿಯು ಸುಂದರ್ಬನ್ ಡೆಲ್ಟಾವನ್ನು ರೂಪಿಸುತ್ತದೆ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ಎ ನಾಗ್ಪುರ್, ಆಪ್ಷನ್ ಬಿ ಭೋಪಾಲ್, ಆಪ್ಷನ್ ಸಿ ಆಗ್ರಾ, ಆಪ್ಷನ್ ಡಿ ಅಹಮದಾಬಾದ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ನಾಗ್ಪುರ. ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಪ್ರಧಾನ ಕಚೇರಿ ನಾಗ್ಪುರಿನಲ್ಲಿ ಇದೆ. ಮುಂದಿನ ಪ್ರಶ್ನೆ, ಬಿಹಾರದ ಮುಖ್ಯ ಹಬ್ಬ ಯಾವುದು? ಆಪ್ಷನ್ ಎ ಬೈಸಾಖಿ, ಆಪ್ಷನ್ ಬಿ ಛಟ್, ಆಪ್ಷನ್ ಸಿ ಪೊಂಗಲ್, ಆಪ್ಷನ್ ಡಿ ಓಣಂ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಛಟ್ ಪೂಜಾ. ಬಿಹಾರದ ಮುಖ್ಯ ಹಬ್ಬ ಛಟ್ ಪೂಜಾ ಆಗಿದೆ. ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.